ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಮ್ಮ ಹಿಂದಿನ ಎಲ್ಲಾ ವಿಡಿಯೋಗಳಿಗೂ ನಿಮ್ ಸಪೋರ್ಟ್ ಲೈಕ್ ಬೇಕ್ರಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ಅಷ್ಟೇ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಅನನ್ಯ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ನ್ಯೂಸ್ ಏನಪ್ಪಾ ಅಂತಂದ್ರ, ಅಥವಾ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಮಣಿಪುರ ರಾಜ್ಯ ರೀ. ಯಾವ್ದ್ರಿ? ಮಣಿಪುರ ರಾಜ್ಯ ರೀ. ಯಾಕೆ ಇದನ್ನ ತಗೊಂಡ್ವಿ ಅಂತಂದ್ರ, ಇಲ್ಲಿ ನಡೀತಕ್ಕಂತ ಬುಡಕಟ್ಟು ಸಮುದಾಯದ ಘರ್ಷಣೆ ಸಲುವಾಗಿ ಇದನ್ನ ತಗೊಂಡೈತಿ. ಈಗ ಯಾಕೆ ಇದನ್ನ ತಗೊಂತಂದ್ರ, ಒಂದ್ ಕಡೆಯಿಂದ ಇದು ರಾಜ್ಯ ಆಗಿ ಇಂಪಾರ್ಟೆಂಟ್, ಇನ್ನೊಂದ್ ಕಡೆಯಲ್ಲಿ ಬುಡಕಟ್ಟು ಇರೋದ್ರಿಂದ ಇಂಪಾರ್ಟೆಂಟ್. ಈ ಬುಡಕಟ್ಟು ಒಳಗ ಯಾವ್ದಾವ್ದು ಮೇಜರ್ ಬುಡಕಟ್ಟು ಐತಿ, ಈ ಬುಡಕಟ್ಟಿಗೆ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಏನು ಅನ್ನೋದು ಇನ್ನೊಂದ್ ಕಡೆ ಇಂಪಾರ್ಟೆಂಟ್. ಈ ಮಣಿಪುರ ರಾಜ್ಯದ ಒಳಗ ಪ್ರೆಸೆಂಟ್ ಈಗ ಸಿಎಂ ಅದಾರೋ ಇಲ್ಲೋ ಅನ್ನೋದು ಮತ್ತೊಂದು ಇಂಪಾರ್ಟೆಂಟ್. ಹಿಂಗಾಗಿ ಅಷ್ಟುತ್ರು ದೃಷ್ಟಿಯಿಂದ ನಾವೇನ್ ಮಾಡೇವಿ, ಇವತ್ತ ಮಣಿಪುರ ರಾಜ್ಯದ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಏನಿದು ಹಂಗಾಯ್ತಂದ್ರ, ಮಣಿಪುರ ರಾಜ್ಯದ ಒಳಗ ಕಂಡು ಬರ್ತಕ್ಕಂತ ಎರಡು ಮೇಜರ್ ಬುಡಕಟ್ಟುಗಳು ಅಥವಾ ಸಮುದಾಯಗಳು ಯಾವುದು ಅಂತಂದ್ರ, ಒಂದು ಮೈಥಿ, ಇನ್ನೊಂದು ಕುಕಿ. ಯಾವ್ದ್ರಿ? ಒಂದು ಮೈಥಿ, ಇನ್ನೊಂದು ಕುಕಿ. ಈ ಎರಡೂ ಬುಡಕಟ್ಟುಗಳು ನಡುವೆ ಮೊನ್ನೆ ಏನಾಯ್ತಪ್ಪ ಅಂತಂದ್ರ, ರೀಸೆಂಟ್ ಆಗಿ ಸಂಘರ್ಷಣೆ ಸ್ಟಾರ್ಟ್ ಆಯ್ತು. ಈ ಸಂಘರ್ಷಣೆ ಸ್ಟಾರ್ಟ್ ಆಗಿದ್ದಕ್ಕ ಈ ರಾಜ್ಯದ ಮೇಲೆ 356 ಆಕ್ಟ್ ಅನ್ನ ಜಾರಿ ಮಾಡಿದಾರು. ಯಾಕೆ ಜಾರಿ ಮಾಡಿದ್ರು? ಜಾರಿ ಮಾಡಕ್ ಅಂತ ದೊಡ್ಡ ಸಂಘರ್ಷಣೆ ಏನಾಗಿತ್ತು, ಅಥವಾ ಒಂದೊಂದು ಜನಾಂಗದ ನಡವಳಿಕೆ ಏನ್ರ ಒಂದ್ ಜಾತಿ ವಿವಾದ ಆಗಿತ್ತು, ಅಥವಾ ಸಂಸ್ಕೃತಿ ನಡವಳಿಕೆ ಏನ್ರ ಒಂದ್ ಧಕ್ಕೆ ಆಗಿತ್ತು ಅನ್ನೋ ವಿಷಯದ ಬಗ್ಗೆ ನಾವ್ ಇವತ್ತು ತಿಳ್ಕೊಳ್ಳೋಣ. ಏನಾಗಿತ್ತು ಹಂಗಂತಂದ್ರ, ಈ ಮೈತಿ ಬುಡಕಟ್ಟು ಅನ್ನೋದು ಮಣಿಪುರ ರಾಜ್ಯದ ಒಳಗೆ ಇರ್ತಕ್ಕಂತ ಅತಿ ದೊಡ್ಡ, ಯಾವ್ದ್ರಿ? ಮೈತಿ ಬುಡಕಟ್ಟು ಅನ್ನೋದು ಅಥವಾ ಸಮುದಾಯ ಅನ್ನೋದು ಅಥವಾ ಜನಾಂಗ ಅನ್ನೋದು ಏನಪ್ಪಾ ಅಂತಂದ್ರ, ದೊಡ್ಡದಾದಂತ ಒಂದು ಜನಾಂಗ ರೀ, ಸಮೂಹ ವ್ಯವಸ್ಥೆ ರೀ, ಸಮುದಾಯ. ಎಷ್ಟೈತಪ್ಪ ಅಂತಂದ್ರ, ಅಲ್ಲಿರ್ತಕ್ಕಂತ ಜನಸಂಖ್ಯೆ ಒಳಗ 53% ನಷ್ಟ ಏನೈತಪ್ಪ ಅಂತಂದ್ರ ಈ ಮೈತಿ ಸಮುದಾಯದವ್ರು ಅದಾರ. ಮೈತಿ ಸಮುದಾಯದ ಜನಸಂಖ್ಯೆ ಐತಿ. ಈ ಕೂಕಿ ಸಮುದಾಯದವ್ರು ಎಷ್ಟ್ ಜನ ಅದಾರಪ್ಪ ಅಲ್ಲಿ ಅಂತಂದ್ರ 16% ಅದಾರ್ರಿ. ಎಷ್ಟ್ರಿ? 16% ಅದಾರ. ಇವ್ರ ಇಷ್ಟ್ ಪರ್ಸೆಂಟ್ ಅದಾರ ಅನ್ನೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರ ಇವ್ರು ಈ ಸಮುದಾಯ ದೊಡ್ದಿರೋದಕ್ಕ ಈಗ ಘರ್ಷಣೆ ಸ್ಟಾರ್ಟ್ ಆಗತೈತಿ. ಯಾಕಪ್ಪ ಅಂತಂದ್ರ, ಈ ಮೈತಿ ಸಮುದಾಯದವ್ರ ಏನ್ ಮಾಡ್ಯಾರ ಅಂತಂದ್ರ, ಒಂದಿಷ್ಟು ವರ್ಷಗಳಿಂದ ಗೌರ್ಮೆಂಟ್ಗ ಮನವಿ ಮಾಡ್ಕೊಂತ ಬಂದಾರ. ಏನಪ್ಪಾ ಅಂತಂದ್ರ, ನಮ್ನ ST ರಿಸರ್ವೇಶನ್ ಒಳಗ ಸೇರಿಸ್ರಿ. ಎಲ್ಲೇ? ST ರಿಸರ್ವೇಶನ್ ಒಳಗ ಸೇರಿಸ್ರಿ. ಪ್ರೆಸೆಂಟ್ ಇವ್ರು ಬುಡಕಟ್ಟೇತರ ಸಮುದಾಯದ ಒಳಗ ಅದಾರ್ರಿ. ಯಾರ್ರಿ? ಮೈತಿ ಸಮುದಾಯದವ್ರ. ಅದಕ್ಕ ಇವ್ರ ಏನ್ ಮಾಡತ್ತಾರ ಅಂತಂದ್ರ, ನಮ್ನು ಬುಡಕಟ್ಟೇತರ ಒಳಗಿಂದ ತೆಗೆದು ಬುಡಕಟ್ಟು ಸಮುದಾಯ ಅಂತ ಸೇರಿಸ್ರಿ, ನಮ್ಮನ್ನು ST ರಿಸರ್ವೇಶನ್ ಕೊಡ್ರಿ ಅನ್ನೋದು ಯಾರ್ ಬೇಡಿಕೆ ಆಗೈತಪ್ಪ ಅಂತಂದ್ರ, ಈ ಮೈತಿ ಬುಡಕಟ್ಟದವ್ರದ ಬೇಡಿಕೆ ಆಗೈತಿ. ಆದ್ರ ಇದಕ್ಕ ತಡೆ ಯಾರು ಒಡ್ಡಾತಾರಪ್ಪ ಅಂತಂದ್ರ, ಈ ಕೂಕಿ ಸಮುದಾಯದವ್ರು ಒಡ್ಡಾತಾರ. ಇವ್ರಿಗೆ ST ರಿಸರ್ವೇಶನ್ ನೀವು ಕೊಡ್ಬೇಡ್ರಿ, ರದ್ದು ಮಾಡ್ರಿ ಅಂತ ಅಲ್ಲಿ ಗೌರ್ಮೆಂಟ್ ವಿರುದ್ಧ ಯಾರು ತಿರುಗಿ ಬಿದ್ದಾರಪ್ಪ ಅಂತಂದ್ರ, ಈ ಕೂಕಿ ಸಮುದಾಯದವ್ರು ಏನದಾರಪ್ಪ ಅಂತಂದ್ರ ತಿರುಗಿ ಬಿದ್ದಾರ. ಯಾಕೆ ಬಿದ್ದಾರ? ಇವ್ರಿಗೆ ಅಂತ ಆಂತರಿಕ ಅಥವಾ ಏನ್ರ ಸಂಸ್ಕೃತಿ ಕಲಹಗಳು ಆಗ್ಯಾವೇನ್ರಿ? ಇಲ್ಲ, ಅಂತವೇನಾಗಿಲ್ಲ. ಆದ್ರೆ ಏನ್ ಮೇನ್ ರೀಸನ್ ಅಂತಂದ್ರ, ಈ ಸಮುದಾಯದವ್ರು ಅದಾರಲ್ಲ, ಮೈತಿ ಸಮುದಾಯದವ್ರು, ಅವ್ರು ಒಂದಿಷ್ಟು ಬೇಡಿಕೆಗಳು ಅದಾವ. ಏನಂತಂದ್ರ, ಅವ್ರು ಮೀಸಲಾತಿ ಕೇಳಾಕತ್ತಾರ. ಎಂತ ಮೀಸಲಾತಿರಿ? ಯಾವ್ದ ಶಿಕ್ಷಣದ ಕೇಳತ್ತಾರೋ, ಅಥವಾ ಉದ್ಯೋಗದ ಕೇಳತ್ತಾರೋ? ಇಲ್ಲ, ಇವೆರಡೂನು ಕೇಳಾತಿಲ್ಲ ರೀ. ಅವ್ರು ಶಿಕ್ಷಣದ್ದು ಕೇಳಾತಿಲ್ಲ, ಉದ್ಯೋಗದ್ದು ಕೇಳಾತಿಲ್ಲ. ಬದ್ಲಾಗಿ ಏನ್ ಮಾಡತ್ತಾರ ಅಂತಂದ್ರ, ಈ ಮಣಿಪುರದ ಒಳಗ ವಾಸ ಮಾಡಾಕ ಭೂಮಿ ಮೀಸಲಾತಿ ಕೇಳತ್ತಾರ್ರಿ. ಮಣಿಪುರದ ಒಳಗ ವಾಸ ಮಾಡಾಕ ಭೂಮಿ ಮೀಸಲಾತಿಯನ್ನ ಕೇಳತ್ತಾರ. ಭೂಮಿ ಮೀಸಲಾತಿಯನ್ನ ಕೇಳಾಕತ್ತಾರ್ರಿ ಅವ್ರಿ. ಹಂಗಂದ್ರ ಭೂಮಿ ಮೀಸಲಾತಿ ಅನ್ನೋದ್ ಒಂದ್ ಇದನ್ ಐತೇನ್ರಿ? ಇಲ್ಲ. ಏನಾಗೈತ ಅಂದ್ರ, ಈ ಮಣಿಪುರ ಅನ್ನೋ ರಾಜ್ಯ ಈಶಾನ್ಯ ರಾಜ್ಯಗಳು ಏನ್ ಬರ್ತಾವಲ್ಲ, ಸಪ್ತ ಸಹೋದರಿ ರಾಜ್ಯಗಳು, ಆ ರಾಜ್ಯದೊಳಗ ಇದು ಒಂದು ಅತ್ಯಂತ ಸುಂದರವಾದಂತ ರಾಜ್ಯ ರೀ. ಸಪ್ತ ಸಹೋದರಿ ರಾಜ್ಯದೊಳಗ ಈ ಮಣಿಪುರ ಅನ್ನೋದನು ಒಂದ್ ರಾಜ್ಯ ರೀ. ಈ ರಾಜ್ಯ ಏನಾಗೈತಿ, ಈ ರಾಜ್ಯದ ಈ ಮಣಿಪುರದ ಒಳಗ, ಮಣಿಪುರದಲ್ಲಿ ಬರ್ತಕ್ಕಂತ ಮಣಿಪುರದ ರಾಜಧಾನಿ ಯಾವ್ದ್ರಿ? ಇಂಪಾಲ್ ರೀ. ಯಾವ್ದ್ರಿ?
ಇಂಪಾಲ್. ಈ ಇಂಪಾಲ್ನ ನಗರ ಭಾಗದೊಳಗ ಅಷ್ಟ ವಾಸ ಮಾಡಕ್ ಯಾರಿಗ ಅವಕಾಶ ಕೊಟ್ಟಾರ ಅಂತಂದ್ರ ಈ ಮೈತಿ ಸಮುದಾಯದವ್ರಿಗೆ ಕೊಟ್ಟಾರ. ಯಾರಿಗ್ರಿ? ಮೈತಿ ಸಮುದಾಯದವ್ರಿಗೆ ಕೊಟ್ಟಾರ. ಈ ಮೈತಿ ಸಮುದಾಯದವರು ಬರೇ ಇಂಪಾಲ್ ಒಳಗ ಇರ್ತಕ್ಕಂತ ಒಂದಿಷ್ಟು ಒಂದ್ 10% ಪ್ರದೇಶದೊಳಗ, ಅದು ನಗರ ವ್ಯವಸ್ಥೆ ಒಳಗ ಅಷ್ಟೇ ಏನ್ ಮಾಡ್ಯಾರ್ರಿ ಇವ್ರು ವಾಸ ಮಾಡ್ಬೇಕ ಅನ್ನೋದು ಅಲ್ಲಿ ಗೌರ್ಮೆಂಟ್ ರೂಲ್ಸ್. ಆದ್ರ ಈ ಪ್ರಾಬ್ಲಮ್ ಬಂದಿದ್ದಕ್ ಮೇನ್ ರೀಸನ್ ಏನ್ಪಾ ಅಂದ್ರ ಮಣಿಪುರ್ ಅನ್ನೋದು ಒಂದು ಗುಡ್ಡಗಾಡು ಪ್ರದೇಶ ರೀ. ಎಂತಾದ್ರಿ? ಗುಡ್ಡಗಾಡು ಪ್ರದೇಶ. ಹೆಚ್ಚಾಗಿ ಇಲ್ಲಿ ಏನೈತಪ್ಪ ಅಂತಂದ್ರ ಅರಣ್ಯನ ಒಳಗೊಂಡೈತಿ, ಗುಡ್ಡಗಾಡು ಪ್ರದೇಶ ಐತಿ. ಅಂತದ್ರ ಒಳಗ ಅಲ್ಲಿ ಜಾಗ ಏನೈತಿ ಎಲ್ಲ ಆಲ್ಮೋಸ್ಟ್ ಅಲ್ಲ ಇದು ಗುಡ್ಡಗಾಡು ಪ್ರದೇಶ ಅಥವಾ ಅರಣ್ಯದಿಂದನೇ ಏನಾಗೈತಿ ಒಳಗೊಂಡೈತಿ. ಹಿಂಗಿದ್ದ ಟೈಮ್ ಒಳಗ ನಗರ ಅನ್ನೋ ಪ್ರದೇಶ ಏನಾಗಿರ್ತೈತಿ, ಅದ್ರ ವಿಸ್ತೀರ್ಣ ಆಗಿರ್ಬೋದು, ಅಳತೆಗಳಾಗಿರ್ಬೋದು, ಏನಾಗಿರ್ಬೋದು ಕಡಿಮೆ ಐತಿ. ಈ ಸಮುದಾಯ ಏನೈತಲ್ಲ ಮೈತಿ ಸಮುದಾಯದವರು ಮಣಿಪುರದಾಗ ವಾಸ ಮಾಡುವಂತ ಅತ್ಯಂತ ದೊಡ್ಡ ಸಮುದಾಯ ರೀ. ಎಷ್ಟೈತಂದ್ರ ಅಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ ಒಳಗ 53% ದವ್ರು ಇವ್ರ ಅದಾರ. ಎಷ್ಟ್ರಿ? 53% ದವ್ರು ಇವ್ರ ಅದಾರ. ಇವ್ರಿಗ್ ಬರೇ 10% ಜಾಗ ಕೊಟ್ರ ಅವ್ರ ಎಲ್ಲಿ ವಾಸ ಮಾಡ್ಬೇಕು ಅನ್ನೋದು ಇವ್ರ ವಾದ. ಏನ್ರಿ? ಅವ್ರ ವಾದ. ಇನ್ ನೆಕ್ಸ್ಟ್ ಏನ್ಪಾ ಅಂತಂದ್ರ ಈ ಕೂಕಿ ಸಮುದಾಯದವ್ರು ಮೂಲತಃ ಇಲ್ಲಿಯವ್ರ ಅಲ್ಲ. ಇವ್ರು ಎಲ್ಲಿಯವ್ರಲ್ಲ, ಮೂಲತಃ ಈ ಭಾರತದವ್ರಲ್ಲ. ಬದ್ಲಾಗಿ ಇವ್ರು ಬಾಂಗ್ಲಾದೇಶ ಮತ್ತು ಮಯನ್ಮಾರ್ದಿಂದ, ಎಲ್ರಿ? ಬಾಂಗ್ಲಾ ಮತ್ತು ಮಯನ್ಮಾರ್ ದೇಶದಿಂದ ಅಕ್ರಮವಾಗಿ ವಲಸೆ ಬಂದಾರ ಅನ್ನೋದ್ ಯಾರ್ ವಾದಾರಿ? ಮೈತಿದವ್ರು. ಯಾಕಂತಂದ್ರ ರೀಸೆಂಟ್ ಆಗಿ 2011 ಒಳಗ ಜನಗಣತಿ ನಡೆಸಿದಾಗ 2011 ಜನಗಣತಿ ಪ್ರಕಾರ ಇವ್ರ ಜನಸಂಖ್ಯೆ 16% ನಷ್ಟು ಇದ್ದಿರ್ಲಿಲ್ಲ ರೀ. ಒಟ್ಟು ಜನಸಂಖ್ಯೆ ಒಳಗ 16% ನಷ್ಟು ಇದ್ದಿರ್ಲಿಲ್ಲ, ಅತಿ ಕಡಿಮೆ ಇದ್ರು. ಆದ್ರ ಸಡನ್ ಆಗಿ 2011 ಒಳಗ ಇವ್ರ ಜನಸಂಖ್ಯೆ ಏರಿಕೆ ಅತಿ ಹೆಚ್ಚವಾಗಿ, ಅತಿ ವೇಗವಾಗಿ ಕಂಡು ಬಿಡ್ತ. ಅದಕ್ಕ ಅಲ್ಲಿ ಗೌರ್ಮೆಂಟ್ ಏನ್ ಮಾಡಿತ್ಪಾ ಅಂತಂದ್ರ ಹೌದು ಇವ್ರು ಅತಿಕ್ರಮವಾಗಿ ಬರಾಕತ್ತಾರ ಅಂತ ಹೇಳಿಕರಿಂದ ಕೋರ್ಟಿಗೆ ಶಿಫಾರಸ್ ಮಾಡಿತ್ರಿ. ಒಂದ್ ನೋಟಿಸ್ನ ಕಳಿಸ್ತು. ಇದ್ ಎಲ್ಲಾದ್ರ ವಿರುದ್ಧ ಆಗಿ ಇಷ್ಟೊತ್ತಿಗೆ ಇಷ್ಟು ದಿವಸದಿಂದ ಇವ್ರು ಕೇಳ್ಕೊಳಕತ್ತಿದ್ರಲ್ಲ, ಮನವಿ ಬೇರೆ ಮಾಡಾಕತ್ತಿದ್ರು ಮೈತಿ ಸಮುದಾಯದವ್ರ. ಅದನ್ನ ಅಲ್ಲಿ ಈಗ 2022 ಒಳಗ ಆಡಳಿತಕ್ ಬಂದಂತ ಬಿಜೆಪಿ ಗೌರ್ಮೆಂಟ್ ಏನ್ ಮಾಡಿತ್ಪಾ ಅಂತಂದ್ರ ಜಾರಿ ಮಾಡೋ ಸಲುವಾಗಿ ಹೈಕೋರ್ಟಿಗೆ ಮನವಿ ಸಲ್ಲಿಸಿತ್ರಿ. ನೀವ ಮೈತಿ ಸಮುದಾಯವನ್ನ ST ರಿಸರ್ವೇಶನ್ ಸೇರಿಸ್ರಿ ಅನ್ನೋದನ್ನ ಶಿಫಾರಸ್ ಮಾಡ್ತು. ಎಲ್ಲೇ? ಹೈಕೋರ್ಟಿಗೆ. ಹೈಕೋರ್ಟ್ ಏನ್ ಮಾಡ್ತಂದ್ರ ಇದನ್ನಷ್ಟು ವಿಷಯಗಳನ್ನ ಪರಿಶೀಲನೆ ಮಾಡಿ ಯಾರಿಗ್ ಕಳಿಸ್ತಪಾ ಅಂತಂದ್ರ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತ್ರಿ. ಕೇಂದ್ರ ಸರ್ಕಾರದ ಸಲಹೆಗ ಕಳಿಸ್ತ್ರಿ. ಅಲ್ಲಿಂದ ಶಿಫಾರಸ್ ಮಾಡ್ರಿ ಅಂತ ಹೇಳಿ. ಈ ಕೇಂದ್ರ ಸರ್ಕಾರ ಕಳಿಸಿದ್ದಕ್ಕ ಕೂಕಿ ಸಮುದಾಯದವ್ರು ಏನ್ ಮಾಡಿದ್ರಪ್ಪಾ ಅಂತಂದ್ರ ಮೊನ್ನೆ ಅವ್ರ ಮೇಲೆ ಒಂದ್ ಅಟ್ಯಾಕ್ ಮಾಡಿದ್ರು. ಯಾವ ಸಂದರ್ಭದೊಳಗ ಅಂತಂದ್ರ ಮೈತಿ ಸಮುದಾಯದವ್ರದ ಬುಡಕಟ್ಟು ಒಗ್ಗಟ್ಟಿನ ಮೆರವಣಿಗೆ ನಡೆದಿತ್ರಿ. ಬುಡಕಟ್ಟು ಒಗ್ಗಟ್ಟಿನ ಮೆರವಣಿಗೆ ನಡೆದಿತ್ತು. ಆ ಮೆರವಣಿಗೆ ನಡೆದ ಸಂದರ್ಭದೊಳಗೆ ಏನ್ ಮಾಡಿಬಿಟ್ರಪ್ಪಾ ಅಂತಂದ್ರೆ ಈ ಕೂಕಿ ಸಮುದಾಯದವರು ಮೈತಿ ಸಮುದಾಯದ ಮೇಲೆ ಬಲವಾಗಿ ಹಲ್ಲೆ ಮಾಡಿದ್ರು. ಶಸ್ತ್ರಾಸ್ತ್ರದ ಜೊತೆನೂ ಹಲ್ಲೆ ಮಾಡಿಬಿಟ್ರು. ಇಲ್ಲಿ ಇರ್ತಕ್ಕಂತ ಇವರಿಗೆ ಶಸ್ತ್ರಾಸ್ತ್ರಗಳನ್ನ ಯಾರ್ ಪೂರೈಕೆ ಮಾಡಿದ್ರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಗೌರ್ಮೆಂಟ್ಗೂ ಆಯ್ತಂದ್ರೆ, ಇನ್ನೊಂದ್ ಕಡೆ ಈ ಮೈತಿ ಕುಟುಂಬದವರಿಗುನು ಅಥವಾ ಮೈತಿ ಸಮುದಾಯದವರಿಗುನು ಆಯ್ತು. ಇವ್ರು ಬಂದಿದ್ದೆ ಅಕ್ರಮವಾಗಿ, ಮತ್ ಇವ್ರಿಗೆ ಇಷ್ಟೊಂದು ವೆಪನ್ಸ್ ಎಲ್ಲಿಂದ ಬಂದ್ವು, ಇವ್ನ್ ಬಳಸಕ್ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅನ್ನೋದು ಶುರುವಾಯ್ತು. ಇದು ಜಗಳ ಎಲ್ಲಿಂದ ಎಲ್ಲಿಗ್ ಶುರು ಆಯ್ತಪಾ ಅಂತಂದ್ರ ಅಲ್ಲಿ ಇರ್ತಕ್ಕಂತ ಸುತ್ತಮುತ್ತ ರಾಜ್ಯಗಳೊಳಗ ಮತ್ತೇನ್ ಈ ಬುಡಕಟ್ಟುಗಳು ಮತ್ತೊಂದಿಷ್ಟು ಜನಾಂಗಗಳು ಏನ್ ಮುಂದುವರೆದಿದ್ವಲ್ಲ, ಆ ಜನಾಂಗದಾಗುನು ಏನಾಗ್ಬಿಡ್ತಪಾ ಅಂತಂದ್ರ ಜಗಳಗಳು ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಅದಕ್ಕೆ ಏನ್ ಮಾಡ್ರು, 5 ದಿವಸದ ಕಾಲ ಮಣಿಪುರದೊಳಗ ಡಾಟಾ ಸೇವೆಗಳನ್ನ ನಿಲ್ಸಿದ್ರಿ, ಸಂಪೂರ್ಣವಾಗಿ ನಿಲ್ಸಿದ್ರು. ಅಲ್ಲಿರ್ತಕ್ಕಂತ CM ಮೇಲೇನು ಇವ್ರ ಏನ್ ಮಾಡಿದ್ರಪ್ಪಾ ಅಂತಂದ್ರ ದಾಳಿ ಮಾಡಿದ್ರು. ಅಲ್ಲಿದ್ದಂತ CM ಯಾರಪ್ಪಾ ಅಂತಂದ್ರ ಬೀರೇನ್ ಸಿಂಗ್ ರೀ. ಅವ್ರ ಮೇಲೇನು ಏನ್ ಮಾಡ್ತಾರಪ್ಪ, ದಾಳಿ ಮಾಡ್ತಾರ. ದಾಳಿ ಮಾಡಿದ್ರಿಂದ ಅವ್ರ ಏನ್ ಮಾಡಿದ್ರು, ರಾಜೀನಾಮೆ ಕೊಟ್ರು. ಅಲ್ಲಿ ಲೋಕಲ್ ಗೌರ್ಮೆಂಟ್ ಅಧಿಕಾರ ನಿಭಾಯಿಸೋದ್ರೊಳಗ ವಿಫಲ ಆಗಿದ್ರಿಂದ 356 ಆಕ್ಟ್ ಜಾರಿಗೆ ಆಯ್ತು.
ಬರೀ ಸಿಎಂ ರಿಸೈನ್ ಮಾಡಿದ್ದಕ್ಕೆ ಈ ಆಕ್ಟ್ ಜಾರಿ ಬರೋದಿಲ್ರಿ. ಬದಲಾಗಿ ಈ ಆಕ್ಟ್ ಜಾರಿಗೆ ಬರ್ಬೇಕಂತಂದ್ರ ಅಲ್ಲಿ ಲೋಕಲ್ ಗೌರ್ಮೆಂಟ್ ಏನಾಗಿರ್ಬೇಕಪ್ಪ ಅಂತಂದ್ರ ಆಡಳಿತ ನಿಭಾಯಿಸಕ ವಿಫಲ ಹೊಂದಿರ್ಬೇಕು. ಆಮೇಲೆ ಅಸಂವಿಧಾನಿಕವಾಗಿ ಆಡಳಿತ ಮಾಡಿರ್ಬೇಕು, ಅಥವಾ ಲಾಸ್ ಆಫ್ ಮೆಜಾರಿಟಿ ಆಗಿರ್ಬೇಕ್ರಿ. ಲಾಸ್ ಆಫ್ ಮೆಜಾರಿಟಿ ಆಗಿರ್ಬೇಕು, ಅಥವಾ ನಾಯಕನಿಂದ ಅಸಭ್ಯ ವರ್ತನೆ ಆಗಿರ್ಬೇಕು. ಸಿಎಂ ಅಂತ ಯಾರು ಇರ್ತಾರಲ್ಲ ಅವ್ರದ್ದಾಗಿರ್ಬೇಕು. ಇದೇನೋ ಒಂದ್ ಆಗಿತ್ತಂದ್ರ ಅಷ್ಟೇ ಏನಾಗಿರ್ತೈತಿ, 356 ಆಕ್ಟ್ ಜಾರಿ ಆಗಿರ್ತೈತಿ. ಇಲ್ಲೇನಾಗ್ಬಿಟ್ಟಿಪ್ಪ ಅಂತಂದ್ರ ಸಮುದಾಯದ ನಡುವೆ ಜಗಳ ನಡೆದಕೆರಿಂದ ಅದ್ ಎಲ್ಲಿವರೆಗೂ ಹೋಗಿತ್ತಂದ್ರ ರಾಜ್ಯ ಮಟ್ಟದವರೆಗೂ ತಲುಪಿತ್ತಲ್ಲ, ಬೇರೆ ರಾಜ್ಯಕ್ಕೂ ಹಬ್ಬಿತ್ತಲ್ಲ. ಅದ್ರ ಸಲುವಾಗಿ ಯಾವ್ದು ಜಾರಿ ಆಯ್ತ್ರಿ, 356 ಜಾರಿ ಆಯ್ತು. ಈ 356 ಅನ್ನೋದು ಎದ್ರೊಳಗ ಬರ್ತೈತಪ್ಪ ಅಂತಂದ್ರ ತುರ್ತು ಪರಿಸ್ಥಿತಿ ಒಳಗ ಬರ್ತೈತ್ರಿ. ಹಂಗಾದ್ರ ಭಾರತದ ತುರ್ತು ಪರಿಸ್ಥಿತಿಗಳು ಎಷ್ಟ್ ಅದಾವ ಅಂತಂದ್ರ 3 ಅದಾವ. ಯಾವ್ಯಾವವು ಅಂತಂದ್ರ 352ನೇ ವಿಧಿ, 356ನೇ ವಿಧಿ, 360ನೇ ವಿಧಿ. ಈ 352ನೇ ವಿಧಿಯನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೇವೆ. ಯಾವ್ದ್ರಿ, ರಾಷ್ಟ್ರೀಯ. ಈ 356ನ್ನ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೇವೆ. ಈ 360ನ್ನ ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೇವೆ. ಈ ಪ್ರೆಸೆಂಟ್ ಮಣಿಪುರದ ಮೇಲೆ ಹೇರಿದ್ ಯಾವ್ದಪ್ಪ ಅಂತಂದ್ರ 352ನೇ ರಾಜ್ಯ ತುರ್ತು ಪರಿಸ್ಥಿತಿ ವಿಧಿಯನ್ನ ಮಣಿಪುರದ ಮೇಲೆ ಹೇರಿದಾರ್ರಿ. ಪ್ರಸ್ತುತ ಇಲ್ಲಿ ಯಾರ ಆಡಳಿತ ಐತ್ರಿ ಅಂದ್ರ ರಾಷ್ಟ್ರಪತಿ ಆಡಳಿತ ಐತಿ. ಯಾರ್ದ್ರಿ, ರಾಷ್ಟ್ರಪತಿ ಆಡಳಿತ ಐತಿ. ರಾಷ್ಟ್ರಪತಿ ಆಡಳಿತ ಹೇರೋದ್ರ ಮೂಲಕ ಇಲ್ಲಿ ಯಾರ ಆಡಳಿತವನ್ನ ನಡೆಸ್ತಿರ್ತಾರಪ್ಪ ಅಂತಂದ್ರ, ಯಾರಿಂದ ಆಡಳಿತ ನಡೀತಿರ್ತೈತಪ್ಪ ಅಂತಂದ್ರ ರಾಜ್ಯಪಾಲರಿಂದ ನಡೀತಿರ್ತೈತಿ. ಯಾರ್ರಿ, ರಾಜ್ಯಪಾಲರಿಂದ ನಡೀತಿರ್ತೈತಿ. ಹಂಗಾರ ರಾಜ್ಯಪಾಲರ ವಿಧಿ ಯಾವ್ದ್ರಿ, 153. ರಾಷ್ಟ್ರಪತಿದ್ರಿ 52. ರಾಷ್ಟ್ರಪತಿ ಬಗ್ಗೆ ಅಥವಾ ಅವ್ರ ಆಯ್ಕೆ ಬಗ್ಗೆ ಹೇಳೋ ವಿಧಿ ಯಾವ್ದಪ್ಪ ಅಂತಂದ್ರ 52. ರಾಜ್ಯಪಾಲರ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ್ರ 153. ಹಂಗಾದ್ರ ಈಗ ಪ್ರೆಸೆಂಟ್ ಮಣಿಪುರದೊಳಗ ಇರ್ತಕ್ಕಂಥ ರಾಜ್ಯಪಾಲ ಯಾರ್ರಿ, ಅಜಯ್ ಕುಮಾರ್ ಭಲ್ಲಾ. ಅಜಯ್ ಕುಮಾರ್ ಭಲ್ಲಾ ಯಾರದಾರ್ರಿ, ಅಜಯ್ ಕುಮಾರ್ ಭಲ್ಲಾ ಅದಾರ್ರಿ. ಅಜಯ್ ಕುಮಾರ್ ಭಲ್ಲಾ ಇವ್ರ ಮುಖಾಂತರ ಇವಾಗ ಯಾರು ಆಡಳಿತ ಮಾಡತ್ತಾರಪ್ಪ ಅಂತಂದ್ರ ರಾಷ್ಟ್ರಪತಿ ಅಧಿಕಾರವನ್ನ ಹೇರ್ಯಾರ. ಹಂಗಾತಂದ್ರ ಇದುವರೆಗೂ ನಮ್ಮ ಭಾರತದೊಳಗ ರಾಷ್ಟ್ರಪತಿ ಅಧಿಕಾರವನ್ನ ಎಷ್ಟು ಬಾರಿ ಹೇರ್ಯಾರ್ರಿ? ಇದುವರೆಗೂ ಭಾರತದೊಳಗ ಸ್ವತಂತ್ರ ಆದ್ರಿಂದ ಹಿಡಿದ 2026 ಭಾರತದೊಳಗ ರಾಷ್ಟ್ರಪತಿ ಅಧಿಕಾರವನ್ನ ಆಡಳಿತವನ್ನ ಎಷ್ಟು ಬಾರಿ ಹೇರಿದಾರಪ್ಪ ಅಂತಂದ್ರ 126 ಬಾರಿ ಎಲ್ಲಾ ರಾಜ್ಯಗಳ ಮೇಲೂ ಹೇರಿದಾರ್ರಿ. 126 ಬಾರಿ ಎಲ್ಲಾ ರಾಜ್ಯಗಳ ಮೇಲೆ ಹೇರಿದಾರ. ಹಂಗಾರ ನಮ್ ಕರ್ನಾಟಕದ ಮೇಲೆ ಎಷ್ಟು ಬಾರಿ ಹೇರಿದಾರ್ರಿ? ಫಸ್ಟ್ ಈ ಆಡಳಿತವನ್ನ ಹೇರಿದ ಪ್ರಧಾನಿ ಯಾರು? ಇಂದಿರಾ ಗಾಂಧಿ ರೀ. ಯಾರ್ರಿ? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವ್ರು ಹೇಳ್ತಾರ್ರಿ. ಎಷ್ಟನೇ ಇಸ್ವಿ ಒಳಗ್ ಹೇರಿದ್ರಿ ಇವ್ರಿ ಫಸ್ಟ್ ಟೈಮ್ ಅಂತಂದ್ರ 1967 ಹೇರ್ತಾರ್ರಿ. ಎಲ್ರಿ? 1967 ಹೇರ್ತಾರ. ಪ್ರೆಸೆಂಟ್ ಮಣಿಪುರದೊಳಗ 11 ಬಾರಿ ಹೇರಿದಾರ್ರಿ. ಪ್ರೆಸೆಂಟ್ ಅತಿ ಹೆಚ್ಚು ಬಾರಿ ಯಾವ್ದ್ರ ಮೇಲ್ರಿ? ಮಣಿಪುರದ ಮೇಲೆನ ಅತಿ ಹೆಚ್ಚು ಬಾರಿ ರೀ, 11 ಬಾರಿ ಹೇರಿದಾರ. ಹಂಗಾರ ನಮ್ ಕರ್ನಾಟಕದ ಮೇಲೆ
6 ಬಾರಿ ಹೇರಿದಾರ್ರಿ. ಫಸ್ಟ್ ಟೈಮ್ ಹೇರಿದವ್ರು ಯಾರ್ರಿ? ಫಸ್ಟ್ ಟೈಮ್ ನಮ್ಮ ಭಾರತದ ಒಳಗ ತುರ್ತು ಪರಿಸ್ಥಿತಿಯನ್ನ ಬಳಕೆ ಮಾಡಿದವ್ರು ಯಾರಪ್ಪ ಅಥವಾ ಈ ಪರಿಸ್ಥಿತಿಯನ್ನ ಹೇರಿದವ್ರು ಯಾರಪ್ಪ ಅಂತಂದ್ರ ಇಂದಿರಾ ಗಾಂಧಿದವ್ರು ಹೇರಿದ್ರು. ಫಸ್ಟ್ ಟೈಮ್ ಯಾವಾಗ ಹೇರಿದ್ರಪ್ಪ ಅಂತಂದ್ರ 1967 ಈ ಆಡಳಿತವನ್ನ ಹೇರಿದ್ರು. ರೀಸೆಂಟ್ ಆಗಿ ಯಾವಾಗ ಹೇರಿದ್ರಪ್ಪ ಅಂತಂದ್ರ ಈ ಮಣಿಪುರದ ಮೇಲೆ 2025 ಫೆಬ್ರವರಿ 13 ಮಣಿಪುರದ ಮೇಲೆ ಹೇರಿದ್ರಿ. ಯಾವಾಗ್ರಿ? ಮಣಿಪುರದ ಮೇಲೆ ಹೇರಿದ್ರು. ಹಂಗಾತಂದ್ರ ಈ ಮಣಿಪುರದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಮಣಿಪುರದ ರಾಜಧಾನಿ ಇಂಪಾಲ. ಮಣಿಪುರದ ರಾಜಧಾನಿ ಇಂಪಾಲ. ಮಣಿಪುರದ ರಾಜ್ಯ ನೃತ್ಯ ಅಥವಾ ಡ್ಯಾನ್ಸ್ ಯಾವದಪ್ಪ ಅಂದ್ರ ಮಣಿಪುರಿ ರೀ. ಈ ಮಣಿಪುರಿ ನೃತ್ಯ ಏನ್ ಪಡೆದೈತಪ್ಪ ಅಂದ್ರ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದೈತಿ. ಇಲ್ಲಿ ಭಾಷೆ ಯಾವ್ದಪ್ಪ ಅಂತಂದ್ರ ಭಾಷೆ ಮೈಥಿನ್. ಯಾವ್ದ್ರಿ? ಮೈಥಿನ್. ಪ್ರಸ್ತುತ ಇಲ್ಲಿ ಯಾರದಾರ್ರಿ? ಅಜಯ್ ಕುಮಾರ್ ಭಲ್ಲಾ ಅವ್ರ ಏನದಾರ? ರಾಜ್ಯಪಾಲರದಾರ. ಇಲ್ಲಿಯ ರಾಜ್ಯ ಪ್ರಾಣಿ ಯಾವ್ದು? ರಾಜ್ಯ ಪ್ರಾಣಿ ಯಾವ್ದಪ್ಪ ಅಂತಂದ್ರ ಡ್ಯಾನ್ಸಿಂಗ್ ಡಿಯರ್ ಅಂತ ಕರಿತೇವಲ್ಲ ನಾವು. ಯಾವ್ದ್ರಿ? ಡ್ಯಾನ್ಸಿಂಗ್ ಡಿಯರ್ ಅಥವಾ ಶಾಂಘೈ ಜಿಂಕೆ ರೀ. ಯಾವ್ದ್ರಿ? ಶಾಂಘೈ ಜಿಂಕೆ. ಈ ಹಂಗಾಯ್ತಂದ್ರ ಈ ಮಣಿಪುರ ಯಾವ್ದ್ಯಾವ್ದಕ್ ಫೇಮಸ್ ಆಗೈತಪ್ಪ ಅಂತಂದ್ರ ಇಲ್ಲಿ ವರ್ಲ್ಡ್ ಟಾಲೆಸ್ಟ್ ರೈಲ್ವೆ ಬ್ರಿಡ್ಜ್ ಐತ್ರಿ. ಯಾವ್ದೈತ್ರಿ? ವರ್ಲ್ಡ್ ಟಾಲೆಸ್ಟ್ ವಿಶ್ವದೊಳಗ ಅತಿ ಉದ್ದವಾದಂತ ಏನೈತಪ್ಪ ಅಂತಂದ್ರ ರೈಲ್ವೆ ಬ್ರಿಡ್ಜ್ ಐತಿ. ಅದ್ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಮಣಿಪುರದ ಲೋನಿ ಒಳಗ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತ್ರಿ? ಮಣಿಪುರದ ಲೋನಿ ಒಳಗ ಏನ್ ಕಂಡು ಬರ್ತೈತಪ್ಪ ಅಂತಂದ್ರ ದೊಡ್ಡ ಬ್ರಿಡ್ಜ್ ಕಂಡು ಬರ್ತೈತಿ. ಆಮೇಲೆ ಸಿಹಿ ನೀರಿನ ಸರೋವರ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಥವಾ ಇದಕ್ಕೆ ಇರ್ತಕ್ಕಂತ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ತೇಲಾಡುವ ಸರೋವರ ಅಂತೇವಿ. ತೇಲಾಡುವ ಸರೋವರ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಈ ಮಣಿಪುರದ ಲೋಕ್ಟಾಕ್ ಒಳಗ್ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತ್ರಿ? ಲೋಕ್ಟಾಕ್ ಒಳಗ್ ಕಂಡು ಬರ್ತೈತಿ. ಇದನ್ನ ಭಾರತದ ತೇಲಾಡುವ ಸರೋವರ ಅಂತಾನೂ ಕರಿತೇವಿ, ಸಿಹಿ ನೀರಿಂದ. ಆಮೇಲೆ ಇದ್ರ ಮೇಲೆ ಇರ್ತಕ್ಕಂತ ಆ ಹುಲ್ಲನ್ ತಿನ್ನೋ ಸಲುವಾಗಿನ ಈ ಜಿಂಕೆಗಳು ಇರ್ತಾವ. ತಮ್ಮ ಬ್ಯಾಲೆನ್ಸ್ ಅನ್ನ ಮಾಡೋ ರೀತಿ ನಮಗ್ ಹೆಂಗ್ ಕಾಣಿಸ್ತೈತಪ್ಪ ಅಂತಂದ್ರ ಅಲ್ಲಿ ದೂರಿಂದ ನೋಡೋರಿಗೆ ಅದ ಡ್ಯಾನ್ಸ್ ಮಾಡಾಕ್ತೈತಿ ಅನ್ನೋ ರೀತಿ ನಮಗ್ ಏನ್ ಕಾಣಿಸ್ತೈತಪ್ಪ? ಇದು ಕಾಣಿಸ್ತೈತಿ. ಇದಕ್ ನಾವೇನ್ ಕರಿತೇವಿ? ಕುಣಿದಾಡುವ ಅಥವಾ ಡ್ಯಾನ್ಸಿಂಗ್ ಡಿಯರ್ ಅಂತ ಹೇಳಿ ಕರಿತೇವಿ. ಯಾವ್ದ್ರಿ? ಕುಣಿದಾಡುವ ಅಥವಾ ಡ್ಯಾನ್ಸಿಂಗ್ ಡಿಯರ್ ಅಂತ ಹೇಳಿ ಕರಿತೇವಿ. ಇನ್ನು ಯಾರ್ಯಾರು ನಮ್ಮ ಅನನ್ಯ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಕರೆಂಟ್ ಅಫೇರ್ಸ್ ನ್ಯೂಸ್ ಜೊತೆ ನಾವು ದಿನಾ ಬರ್ತೇವಿ. ಆದಷ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ರಿ. ಧನ್ಯವಾದಗಳು.